ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಭ್ರಮರ ಬೆಳಗ್ಗೆನೇ ಸ್ನಾನ ಮಾಡಿ ಟವಲ್ ಸುತ್ಕೊಂಡ್ಬಿಟ್ಟಿದ್ದಾಳೆ ಈ ರೀತಿ. ರೆಡ್ ಕಲರ್ ಅದೇನೋ ನಿರ್ಪಂಜಿ ಇರುತ್ತಲ್ಲ, ಅದರಲ್ಲಿ ಏನು ಸುತ್ತಿದ್ದು ಸೇಮ್ ಅವಳು ಪೂಜಾರಿ ಥರ ಕಾಣ್ತಾಳೆ. ಇವಾಗ ಬಾರಪ್ಪ ರೆಡಿ ಮಾಡ್ತೀನಿ ಅಂತ ಹೇಳಿದ್ರು, ಕೇಳ್ತಾ ಇಲ್ಲ ನನಗೆ ಹೀಗೆ ಇರಲಿ, ಆಮೇಲೆ ನಾನು ರೆಡಿ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಇವಾಗ ಗೋಲಿ ತೊಗೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಆಟಾಡ್ತಾ ಇದ್ದಾಳೆ. ಬಟ್ ಸಣ್ಣ ಮಕ್ಕಳಿಗೆ ಈ ರೀತಿ ಕೊಟ್ಟಾಗ ಸ್ವಲ್ಪ ಹುಷಾರಾಗಿರಬೇಕು. ಇಲ್ಲ ಅಂತ ಹೇಳಿದರೆ ಅಕಸ್ಮಾತ್ ಅವ್ರು ನುಂಗ್ಬಿಟ್ರೆ ಬಾಯಲ್ಲಿ ಇಟ್ಕೊಂಡು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಮತ್ತೆ ಅವಳನ್ನೇ ನೋಡ್ತಾ ಕೂತಿದ್ದೀನಿ. ಗೋಲಿಗಳು ತೊಗೊಂಡಿದ್ದಾಳೆ. ಭಾಳ ಹಠ ಅವಳಿಗೆ. ಅಂದರೆ ಕೊಡು ಅಂತ ವಾಪಸ್ ಕೊಡಮ್ಮ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಅದಕ್ಕೋಸ್ಕರ ಹಾಗೆ ಇದು ಮಾಡಿದ್ದೀನಿ. ಮತ್ತು ಅವಳ ಜೊತೆಗೆ ಕೂತ್ಕೊಂಡು ಆಟಾಡ್ತಾ ಇದ್ದೀನಿ ನಾನು. ಮತ್ತು ಅವ್ರ ಪಪ್ಪ ಬಂದುಬಿಟ್ಟು ಟಿಫನ್ ಮಾಡ್ತಿದ್ದಾರೆ. ಇವಾಗ ಆಲ್ರೆಡಿ ತುಂಬ ಟೈಮ್ ಆಗಿದೆ ಅವ್ರಿಗೆ. ಕೆಲ್ಸಕ್ಕೆ ಬೇರೆ ಹೋಗಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೇಗ ಟಿಫನ್ ಮಾಡ್ತಿದ್ದಾರೆ. ಬಾ, ಬಟ್ಟೆ ಚೇಂಜ್ ಮಾಡಿಸ್ತೀನಿ, ಸ್ನಾನ ಮಾಡಿ. ಇಲ್ಲಿ ಅಜ್ಜು ಬಂದುಬಿಟ್ಟು ಅಂಗಡಿಗೆ ಹೋಗಿದ್ದ. ಇವಾಗ ಬಂದ ಅಂಗಡಿಯಿಂದ. ನಾನು ಬ್ರಷ್ ಮಾಡ್ತಾ ಕೂತಿದ್ದೆ. ಬಂದು ಏನು ತಂದೆ ತೋರಿಸು ಅಂತ ಹೇಳಿದೆ, ತೋರಿಸ್ದ. ಕರೆಕ್ಟಾಗಿ ತಂದಿದ್ದಾನೆ ಎಲ್ಲದನ್ನು ಕೂಡ. ಇಲ್ಲಿದೆಯಲ್ಲ ತರಕಾರಿ, ಇದು ಕ್ಯಾರೆಟು ಮತ್ತು ಹಸಿಮೆಣ್ಸಿಕಾಯಿ. ಕ್ಯಾರೆಟು ಹಸಿಮೆಣ್ಸಿಕಾಯಿನ ಇಲ್ಲಿ ಅಂದರೆ ಒಂದು ಅಜ್ಜಿ ಮಾರೋದಕ್ಕೆ ಬಂದಿತ್ತು, ಅಲ್ಲಿ ತೊಗೊಂಡ್ವಿ. 10 ರೂಪಾಯಿ ಇದು ಕ್ಯಾರೆಟು, ಹಾಗೆ 10 ರೂಪಾಯಿ ಹಸಿಮೆಣ್ಸಿಕಾಯಿ ಕೊಟ್ಟಿದ್ದಾರೆ. ಇದನ್ನೇ ನಾವು ಮಾರ್ಕೆಟಲ್ಲಿ ತರೋದಕ್ಕೆ ಹೋಗಿದ್ರು, ಇನ್ನೂ ಜಾಸ್ತಿ ಕೇಳ್ತಿದ್ರು. ಅಜ್ಜಿ ಮತ್ತು 20 ರೂಪಾಯಿಗೆ ಇದಿಷ್ಟಕ್ಕೆ ಕೊಟ್ಟಿದ್ದಾರೆ. ಮತ್ತು ನೆನ್ನೆನೂ ಕೂಡ ಬಂದಿದ್ರೆ, ನೆನ್ನೆನೂ ಕೂಡ ತೊಗೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದರೆ, ಒಂದು ಕೋಸುಗಡ್ಡೆ ತೊಗೊಂಡಿದ್ದೀನಿ. ಹಾಗೆ ಬೀಟ್ರೋಟ್, ಒಂದು 4 ಬೀಟ್ರೋಟು ನೋಡಿ, ಈ ಸೈಜಲ್ಲಿ ಇದೆ ಬೀಟ್ರೋಟು. ಇವು ಒಂದು 4, ಇದಿಷ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ 15 ರೂಪಾಯಿ ತೊಗೊಂಡಿದ್ದಾರೆ. ಒಂದು ಎಲೆಕೋಸಿಗೆ ಹಾಗೆ ಒಂದು 4 ಬೀಟ್ರೋಟ್ಗೆ 15 ರೂಪಾಯಿ ತೊಗೊಂಡ್ರು. ಕಡಿಮೆಗೆ ಕೊಟ್ಟೋಗ್ತಾರೆ, ಹಾಗಾಗಿ ಇಲ್ಲೇ ತೊಗೋತಾ ಇದ್ದೀವಿ ಈಗ. ಮತ್ತು ಅಲಸಂದಿ ಕಾಳು ನೆನೆ ಹಾಕಿದ್ವಿ. ಇದರಲ್ಲಿ ಇವಾಗ ಏನದು ಸಾರು ಮಾಡಬೇಕು. ಅಲಸಂದಿ ಕಾಳಿನ ಪಲ್ಯನೂ ಕೂಡ ಚೆನ್ನಾಗಿರುತ್ತೆ, ಆದರೆ ಇವಾಗ ಸಾಂಬಾರು ಮಾಡಬೇಕು. ಎಲ್ಲ ರುಬ್ಬಿ ಆಗಲೇ ರೆಡಿ ಇಟ್ಕೊಂಡಿದ್ದೀನಿ ಮಸಾಲೆ ಯಾಕೆ ಮಾಡಲ್ವಾ ಅಕ್ಕ ಅಂತ ನೀವು ಕೇಳ್ತೀರಾ. ಮಸಾಲೆ ಯಾಕೆ ಮಾಡ್ಬೋದು, ಮತ್ತು ಮಾಡ್ದೇನೂ ಕೂಡ ಇರ್ಬೋದು. ಹಾಗೆ ಸಾಂಬಾರು ಪೌಡ್ರ್ ಏನಿದೆ ಅದನ್ನೆಲ್ಲ ಹಾಕ್ಕೊಂಡು. ಆದರೆ ನಾವು ತಿಂತೀವಿ, ಬಟ್ ನನ್ನ ಮಗನಿಗೆ ಅದು ಇಷ್ಟ ಆಗೋದಿಲ್ಲ. ಅವನಿಗೆ ಸ್ವಲ್ಪ ಮಸಾಲೆ ಹಾಕಿ ಮಾಡಿದರೆ ಅವ್ನು ತಿಂತಾನೆ. ಅದಕ್ಕೋಸ್ಕರ ಮಸಾಲೆ ಹಾಕಿ ಮಾಡ್ತೀನಿ. ಒಂದೊಂದಕ್ಕೆ ಮಾತ್ರ ಮಸಾಲೆ ಏನು ರುಬ್ಬಾಕಲ್ಲ, ಹಾಗೆ ಮಾಡ್ತೀನಿ. ಅವ್ನ ಟೇಸ್ಟ್ ಹೇಗಿರುತ್ತೋ ಅದು ನೋಡ್ಕೊಂಡು ಮಾಡಬೇಕು. ಮತ್ತು ನಾವು ಹಠ ಮಾಡಿದರೆ ಅವರು ತಿನ್ನಲ್ವಲ್ಲ, ಅದಕ್ಕೋಸ್ಕರ ಇವಾಗ ಇದನ್ನೆಲ್ಲ ಸೈಡಿಗೆ ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ಸಾಂಬಾರು ಮಾಡಬೇಕು. ಸಾಂಬಾರು ಮಾಡಿ ರೈಸ್ ಮಾಡಿದರೆ ಆಯಿತು. ಬೆಳಗ್ಗೆ ಟಿಫನ್ನು ಉಪ್ಪಿಟ್ಟು ಮಾಡಿದ್ವಿ. ಉಪ್ಪಿಟ್ಟು ಇನ್ನೂ ಸ್ವಲ್ಪ ಇದೆ. ಇಲ್ಲಿ ಅಜಯ್ ಬರ್ಕೋ ಅಂತ ಕೂತಿದ್ದಾನೆ. ಅಜಯ್ ದೊಡ್ಡವನಾಗ್ಬಿಟ್ಟಿದ್ದಾನೆ ಪಾಪ. ಅವನೇ ಅಂಗಡಿಗೆಲ್ಲ ಹೋಗಿ ಬರ್ತಿದ್ದಾನೆ ಬೆಳಗ್ಗೆಯಿಂದನೂ. ಅಲ್ಲ ಅಜ್ಜು, ಏನೇನು ತೊಗೊಂಬಂದೆ? ಹಾಂ, ಹಾಂ. ಮತ್ತೇನು ತಂದೆ? ಕೊತ್ತಂಬರಿ ಸೊಪ್ಪು ಯಾರು ತಂದಿದ್ದು? ಫಸ್ಟಿಗೆ ಹೋಗ್ಬಿಟ್ಟು ಕೊತ್ತಂಬರಿ ಸೊಪ್ಪು ಬೆಳಿಗ್ಗೆನೇ ಕಳಿಸಿದ್ವಾ ಅಂಗಡಿಗೆ. ಫಸ್ಟ್ ಹೋಗ್ಬಿಟ್ಟು ಒಂದು ಕೊತ್ತಂಬರಿ ಸೊಪ್ಪು ತಗೊಂಬ ಅಂತ ಕಳಿಸ್ದೆ. ಅಮ್ಮ ಕಳಿಸಿದ್ರು ನೋಡೋಣ ಅಂತ ಹೇಳಿ ಹೋಗಿ ಕೊತ್ತಂಬರಿ ಸೊಪ್ಪು ತೊಗೊಂಬಂದ. 4 ರೂಪಾಯಿ, 4 ರೂಪಾಯಿ ಅಲ್ಲ, 3 ರೂಪಾಯಿ ಕೊತ್ತಂಬರಿ ಸೊಪ್ಪು. ಹಾಗೆ ಅವ್ರ ತಂಗಿಗೆ ಒಂದು ಸ್ವೀಟ್ ತೊಗೊಂಬಂದ ತಿನ್ನೋದಕ್ಕೆ. ಮತ್ತು ಚೇಂಜ್ ಎಲ್ಲ ಕರೆಕ್ಟಾಗಿ ತೊಗೊಂಬಂದಿದ್ದೆ. 10 ರೂಪಾಯಿ ಕೊಟ್ಟು ಕಳಿಸಿದ್ವಿ, ಚೇಂಜ್ ಎಲ್ಲ ಕರೆಕ್ಟಾಗಿ ತೊಗೊಂಬಂದ. 6 ರೂಪಾಯಿ ತೊಗೊಂಬಂದೆ. 3 ರೂಪಾಯಿ ಕೊತ್ತಂಬರಿ, ಒಂದು ಸ್ವೀಟ್ ಬಂದ್ಬಿಟ್ಟು 1 ರೂಪಾಯಿ. 4 ರೂಪಾಯಿ ಕೊಟ್ಬಿಟ್ಟು ಇನ್ನು 6 ರೂಪಾಯಿ ತೊಗೊಂಬಂದ. ನೆಕ್ಸ್ಟ್ ಟೊಮೆಟೊ ಇರಲಿಲ್ಲ ಅಂತ ಹೇಳಿ ಮತ್ತೆ ತೊಗೊಂಬರ್ತೀನಿ ಅಂತ ಕೇಳಿದ್ವಿ. ಸರಿ, ಹೋಗ್ತೀನಿ ಅಂತ ಹೇಳ್ದೆ. ಅದಕ್ಕೆ ಟೊಮೆಟೊ, ಕರಿಬೇವಿನ ಸೊಪ್ಪು ತೊಗೊಂಬ ಅಂತ ಹೇಳ್ಬಿಟ್ಟು ಕಳಿಸಿದ್ವಿ. ಅರ್ಧ kg ಟೊಮೆಟೊ ಹಾಗೆ ಒಂದು ಕರಿಬೇವಿನ ಸೊಪ್ಪು ತೊಗೊಂಬಂದ. ಒಂದು ಬ್ಯಾಗ್ ತೊಗೊಂಡೋಗ್ಬಿಟ್ಟು ಕರೆಕ್ಟಾಗಿ ಹೋಗಿ ಕರೆಕ್ಟಾಗಿ ಬಂದಿದ್ದಾರೆ. ನಾವೆಲ್ಲಿ ಫಸ್ಟ್ ಟೈಮ್ ಕಳಿಸ್ತಿರೋದು ಎಲ್ಲಿ ಮಿಸ್ ಆಗಿಬಿಡ್ತಾರಪ್ಪ, ಎಲ್ಲರೂ ಮಿಸ್ ಆಗಿ ಎಲ್ಲರೂ ಹೋಗ್ಬಿಟ್ರೆ ಹೇಗೆ ಅಂತ ಅಂದ್ಕೊಂಡ್ವಿ. ಬಟ್ ಓಕೆ, ಪರವಾಗಿಲ್ಲ, ಹೋಗಿ ತಂದಿದ್ದಾರೆ. ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಹತ್ರದಲ್ಲೇ ಇದೆಯಲ್ಲ ಅಂಗಡಿ, ಅದಕ್ಕೋಸ್ಕರ ಕಳಿಸಿದ್ವಿ. ದೂರ ಆಗಿದ್ರೆ ಕಳಿಸ್ತಿರ್ಲಿಲ್ಲ. ನಮ್ಮ ಬೀದಿ ಪಕ್ಕದಲ್ಲೇ ಇರೋದು ಅಂಗಡಿ,
ಅದಕ್ಕೆ ಕಳಿಸಿದ್ವಿ. ತಗೊಂಬಂದಿದ್ದಾನೆ, ಇನ್ಮೇಲೆ ಅವನನ್ನೇ ಕಳಿಸ್ಬೇಕು ಅಂಗಡಿಗೆ. ಇವಾಗ ಸಾಂಬಾರು ಮಾಡಬೇಕು. ಹಾಗೆ ನೀವು ಕೇಳಿದ್ರಲ್ಲ ಪ್ರೆಗ್ನೆನ್ಸಿ ಟಿಪ್ಸ್ ಹೇಳಿ ಅಂತಂದು ಹೇಳಿ, ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಾಯಿದ್ದೀವಿ, ಏನಾದರೂ ಟಿಪ್ಸ್ ಹೇಳಿ ಅಂತ ಹೇಳಿದ್ರಿ. ನನಗೆ ಗೊತ್ತಿರೋಂಥ ಟಿಪ್ಸ್ ಹೇಳ್ತೀನಿ, ಓಕೆನಾ? ನಾನು ಏನು ಎಲ್ಲ ಸರ್ಚ್ ಮಾಡೋ ಏನಲ್ಲ, ಸ್ವಲ್ಪ ಡಾಕ್ಟರ್ಸ್ ಹೇಳಿರೋಂಥದ್ದು ಕೆಲವೊಂದಷ್ಟು ಟಿಪ್ಸ್ ಅದು ಹೇಳ್ತೀನಿ ಅಷ್ಟೇ. ಏನಂತ ಹೇಳಿದ್ರೆ, ಕನ್ಸೀವ್ ಆಗಬೇಕಂತ ಹೇಳಿ ನೀವು ಟ್ರೈ ಮಾಡ್ತಿದ್ರೆ ಕನ್ಸೀವ್ ಆಗೋದಕ್ಕೆ ಅಂತ ಅಂದರೆ, ಫಸ್ಟು ನಿಮ್ಮ ಪೀರಿಯಡ್ನ ಕರೆಕ್ಟಾಗಿದೆಯಾ ಅಂತ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಏನಾದರೂ ರೆಗ್ಯುಲರ್ ಇರೋದಿಲ್ಲ, ಒಬ್ಬೊಬ್ಬರಿಗೆ 2 ತಿಂಗಳಿಗೊಂದ್ಸಲ ಆಗೋದು, ಇಲ್ಲ 1 ತಿಂಗಳ ಮೇಲೆ 15 ದಿವಸ ಆದಮೇಲೆ ಆಗೋದು, ಆ ಥರ ಆಗ್ತಿರುತ್ತೆ. ಅದನ್ನು ಫಸ್ಟು ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಫುಡ್ಡಲ್ಲಿ ಒಳ್ಳೆಯ ಆಹಾರ ಅಂದರೆ ಹಸಿ ತರಕಾರಿಗಳ್ನ, ಕಾಳುಗಳ್ನ, ಮೊಳಕೆ ಕಟ್ಟಿರೋಂಥ ಕಾಳುಗಳ್ನ, ಮತ್ತು ಒಂದು ಫ್ರೂಟ್ಸ್ನ ಕರೆಕ್ಟಾಗಿ ತಿಂತಾ ಬನ್ನಿ. ಜಂಕ್ ಫ್ರೂಟ್ಸ್ ಏನಂತ ಇರುತ್ತೆ, ಅದು ಕೂಲ್ ಡ್ರಿಂಕ್ಸ್ ಅವು ಇವು ಹೊರಗಡೆ ಏನು ಸಿಗುತ್ತೋ ಅವನ್ನ ಸ್ವಲ್ಪ ಏನಪ್ಪ ಬೇಡ, ಇಲ್ಲೇ ಬರೀ ಒಂದು ಸ್ವಲ್ಪ ಅದನ್ನ ಬೇಡಮ್ಮ ಬರ್ಕೋ, ಹೋಮ್ವರ್ಕ್ ಭಾಳ ಇದ್ದಾವು. ಆದಷ್ಟು ಜಂಕ್ ಫುಡ್ಸ್ನ ಮತ್ತು ಬೇಕ್ರಲ್ಲಿ ಸಿಗೋಂಥ ಐಟಮ್ಸ್ನ ಮತ್ತು ಹೋಟೆಲ್ ಫುಡ್ ಏನಿರುತ್ತೋ ಅದೆಲ್ಲ ಕಡಿಮೆ ಮಾಡಿ. ಹಾಗೆ ಒಳ್ಳೆ ಡಾಕ್ಟರ್ಗೆ ತೋರಿಸ್ಬಿಟ್ಟು ನೀವು ನಿಮ್ಮ ಒಂದು ಏನು ಚೆಕ್ ಮಾಡಿಸ್ಕೋಬೇಕು. ಅಂದರೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ, ಅವಾಗ ಇದು ಕನ್ಸೀವ್ ಆಗೋದಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಅದನ್ನು ಫಾಲೋ ಮಾಡಿದ್ರೆ ಅದನ್ನು ಕೂಡ ಫಾಲೋ ಮಾಡಿ. ಇಲ್ಲಾಂದರೆ ಹೆಲ್ತಿ ಫುಡ್ ಫಾಲೋ ಮಾಡಿ. ಒಂದು ಜಂಕ್ ಫುಡ್ಸ್ನ ಜಾಸ್ತಿ ಅದನ್ನ ಅವಾಯ್ಡ್ ಮಾಡಿ ಆದಷ್ಟು ನೀವು ಪ್ರೆಗ್ನೆನ್ಸಿ ಆಗೋವರೆಗೂ. ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ, ಪಪಾಯ, ಪೈನಾಪಲ್ ಇವೆರಡನ್ನ ಅವಾಯ್ಡ್ ಮಾಡಿ. ಮತ್ತು ಹೀಟ್ ಆಗುವಂಥ ಪದಾರ್ಥ ಏನಿರುತ್ತೆ, ಚಪಾತಿ ಅಂಥವನ್ನ ಒಂದು ಸ್ವಲ್ಪ ಕನ್ಸೀವ್ ಆಗೋವರೆಗೂ ಸ್ವಲ್ಪ ಅವಾಯ್ಡ್ ಮಾಡಿ. ಮತ್ತು ಉಪ್ಪಿಟ್ಟು ಆ ಥರ ಬಿಸಿಲಿಗೆ, ಇವಾಗ ಆಲ್ರೆಡಿ ಬಿಸಿಲಿದೆ, ಇಂಥ ಟೈಮಲ್ಲಿ ಹೀಟ್ ಪದಾರ್ಥ ತಿನ್ನಬಾರ್ದು. ಅಕಸ್ಮಾತ್ ಕನ್ಸೀವ್ ಆಗಿರೋರು ಕೂಡ ಅದು ಮಿಸ್ಕ್ಯಾರೇಜ್ ಆಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸೂಕ್ಷ್ಮವಾಗಿರಿ. ಏನಾದರೂ ಇನ್ನೊಂದೇನೋ ಹಳ್ಳಿ ಕಡೆ ಎಲ್ಲ ಮಾಡ್ಕೋತಾರೆ, ಈ ಸಿಟಿ ಕಡೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ನುಗ್ಗೆ ಸೊಪ್ಪಿಂದೆಲ್ಲ ಮಾಡ್ಕೋತಾರೆ. ಅದು ಒಳ್ಳೆಯದೇ ದೇಹಕ್ಕೆ, ಇಲ್ಲ ಅಂತ ಅಲ್ಲ. ಆದರೆ ಕನ್ಸೀವ್ ಆಗಬೇಕು ಅಂತ ಅಂದ್ಕೊಂಡಿರೋರು, ಕನ್ಸೀವ್ ಈಗ ತಾನೇ ಸ್ಟಾರ್ಟ್ ಆಗಿರೋರು ಅವರು ಜಸ್ಟ್ ಅವಾಯ್ಡ್ ಮಾಡಿ. ಒಂದು ಹೀಟ್ ಆಗುವಂಥ ಪದಾರ್ಥನ ಅವಾಯ್ಡ್ ಮಾಡಿ. ಒಂದು ಸ್ವಲ್ಪ ತಂಪಾಗಿರುವಂಥ ಏನಾದರೂ ಫ್ರೂಟ್ಸ್ ಆಗಿರ್ಬೋದು, ಮೊಸರು, ಮಜ್ಜಿಗೆ, ಹಾಲು ಆ ಥರ ತಿಂತಾ ಬನ್ನಿ. ನೀವು ನಿಜವಾಗ್ಲೂ ಡೆಫಿನೆಟ್ಲಿ ಕನ್ಸೀವ್ ಆಗ್ತಾರೆ. ಇನ್ನೊಂದು ಬಂದುಬಿಟ್ಟು ಪೀರಿಯಡ್ ಆಗಿ ಒಂದು ನಮ್ಮದೇನು ಪೀರಿಯಡ್ ಸರ್ಕಲ್ ಇರುತ್ತೋ, ಒಂದು ಒಬ್ಬೊಬ್ಬರಿಗೆ 3 ದಿನದಲ್ಲಿ ನಿಂತೋಗುತ್ತೆ, ಒಬ್ಬೊಬ್ರಿಗೆ 5 ದಿನ ನಿಂತೋಗುತ್ತೆ ಆ ಪೀರಿಯಡ್ ಆಗಿರೋ ಟೈಮು. ಅದಾದಮೇಲೆ ಒಂದು 1 ವೀಕ್ ಅಂದರೆ ಪೀರಿಯಡ್ ನಿಂತು 1 ವೀಕ್ ಒಳಗಡೆ ಕನ್ಸೀವ್ ಆಗೋವಂಥ ಚಾನ್ಸಸ್ ತುಂಬಾ ಇರುತ್ತೆ, ಓಕೆನಾ? ಪೀರಿಯಡ್ ಇವತ್ತು ನಿಂತಿದೆ ಅಂತ ಅಂದಮೇಲೆ ಇವತ್ತೊಂದು ದಿವಸ ಗ್ಯಾಪ್ ಆದಮೇಲೆ ನೆಕ್ಸ್ಟ್ ಡೇಯಿಂದ 1 ವೀಕ್ ಇಲ್ಲಾಂದರೆ 10 ಡೇಸ್ವರೆಗೂ ನಿಮಗೆ ಒಂದು ಕನ್ಸೀವ್ ಆಗೋವಂಥ ಚಾನ್ಸಸ್ ತುಂಬಾ ಇರುತ್ತೆ. ಆ ಟೈಮಲ್ಲಿ ನೀವು ಕನ್ಸೀವ್ಗೆ ನೀವು ಟ್ರೈ ಮಾಡಿದರೆ ಡೆಫಿನೆಟ್ಲಿ ಅದು ನಿಜವಾಗ್ಲೂ ನಿಲ್ಲುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ಹೇಳಿದ ಪಪಾಯ, ಪೈನಾಪಲ್ ಅಂತ ಏನು ಹಣ್ಣಿರುತ್ತೋ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹೀಟ್ ಆಗುವಂಥ ಪದಾರ್ಥನ ಮೊದಲು ಅವಾಯ್ಡ್ ಮಾಡಿ. ಜಂಕ್ ಫುಡ್ಸ್ ಅವಾಯ್ಡ್ ಮಾಡಿ. ಕೂಲ್ ಡ್ರಿಂಕ್ಸ್ ಅದೆಲ್ಲ ಅವಾಯ್ಡ್ ಮಾಡಿ. ನಿಜವಾಗ್ಲೂ ಒಂದು ಹೆಲ್ತಿಯಾಗಿ ನೀವು ಪ್ರೆಗ್ನೆನ್ಸಿ ಆಗಬೇಕಂತ ಇರುತ್ತೋ ಅದು ನಿಜವಾಗ್ಲೂ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇವಾಗ ಅಡುಗೆ ಮಾಡಬೇಕು. ಸ್ವಲ್ಪ ಏನಂದರೆ ಮನೆಯಲ್ಲಿ ತುಂಬ ಬಿಸಿಲು ತುಂಬ ಇದೆ ದಾವಣಗೆರೆಯಲ್ಲಿ. ಅದರಲ್ಲಿ ಬೇರೆ ನಮ್ಮದು ಸ್ವೀಟ್ ಮನೆ, ಸ್ವಲ್ಪ ಶೆಕೆ ಮತ್ತು ಬಿಸಿಲಿಗೆ ನನಗೂ ಕೂಡ ನಿನ್ನೆಯಿಂದಲೂ ಸ್ವಲ್ಪ ಹೊಟ್ಟೆ ನೋವು ಅದೆಲ್ಲ ಆಗ್ತಾಯಿದೆ. ರಾತ್ರಿ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದೆ. ನನಗೆ ಬಿಸಿಲಿಗಿಂದನೇ ನನಗೆ ಹೀಟಾಗಿ ನನಗೆ ಇದಾಗೋದು, ಏನೋ ಹೊಟ್ಟೆ ನೋವು ಅನ್ನೋದು. ಅದಕ್ಕೋಸ್ಕರನೇ ಡಾಕ್ಟ್ರು ಕೂಡ ಚೆಕ್ ಮಾಡಿಸಿದ್ವಿ ಮೊನ್ನೆ. ಅದು ಫಸ್ಟಿಗೆ ಒಂದು ಸಲ ಇದೇ ರೀತಿ ಆಗಿತ್ತು, ಅದನ್ನ ಚೆಕ್ ಮಾಡಿಸಿದ್ದಕ್ಕೆ ಏನೂ ಈ ಪ್ರಾಬ್ಲಮ್ ಇಲ್ಲ. ಅದೇ ಹೀಟಿಗೆ ಮತ್ತು ನಾನು ಕರೆಕ್ಟ್ ಟೈಮಾಗಿ ಊಟ ಮಾಡೋದಿಲ್ಲ. ಹೊಟ್ಟೆ ಹಸುವಾಗಿರುತ್ತೆ, ಆದರೂ ಕೂಡ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಕೆಲಸ ಮಾಡ್ಕೊಂಡು ಹುಡುಗರ ಜೊತೆ ಕೂತ್ಕೊಂಡ್ಬಿಡ್ತೀನಿ. ಹಾಗಾಗಿ ಗ್ಯಾಸ್ಟ್ರಿಕ್ ಆದಂಗಾಗಿ ನನಗೆ ಹೊಟ್ಟೆ ನೋವು ಕೂಡ ಸ್ಟಾರ್ಟ್ ಆಗಿತ್ತು ನಿನ್ನೆ ಫುಲ್ಲು. ನೈಟ್ ಹೋಗಿ 9 ಗಂಟೆಯಲ್ಲಿ ಚೆಕ್ ಮಾಡಿಸ್ಕೊಂಡು ಮತ್ತೆ ಮಾತ್ರೆ ಎಲ್ಲ ತೊಗೊಂಬಂದಿದ್ದೀನಿ. ಸ್ವಲ್ಪ ತಂಪಾಗಿರೋಂಥದ್ದು ಊಟ ಮಾಡೋ ಅಂತ ಹೇಳಿದ್ರು. ಆಲ್ಮೋಸ್ಟ್ ನಾನು ಮೊಸರನ್ನ ಜಾಸ್ತಿ ತಿಂತಿದ್ದೆ, ಬಟ್ ಇವಾಗ ಒಂದು 6 ದಿನ ತಿನ್ನೋದು ನಿಂದ್ರಿಸಿದ್ದೆ. ಇವಾಗ ಮತ್ತೆ ತಿನ್ನಬೇಕು. ನಿನ್ನೆಯಿಂದನೂ ಬರೀ ಮೊಸರಲ್ಲೇ ಇದ್ದೀನಿ. ಮೊಸರು ಅನ್ನ. ಹಾಲು ತಿನ್ನೋದಕ್ಕಾಗಲ್ಲ. ಹಾಲು ಅನ್ನ ಅಂತ ತಿಂದರೆ ನಂಗೆ ವಾಮಿಂಟೇ ಬಂದುಬಿಡುತ್ತೆ. ಅದಕ್ಕೋಸ್ಕರ ಹಾಲನ್ನು ತಿನ್ನೋದನ್ನು ಅವಾಯ್ಡ್ ಮಾಡಿದ್ದೀನಿ. ಸ್ವಲ್ಪ ಮೊಸರನ್ನ ತಿಂತಿದ್ದೀನಿ. ಇವಾಗ ಇದನ್ನು ಸಾಂಬಾರು ಮಾಡಬೇಕು. ಅಲಸಂದಿ ಕಾಳು
ಆದಷ್ಟು ಕಾಳುಗಳನ್ನ ಮಾತ್ರ ತಿನ್ನೋದನ್ನು ಮಿಸ್ ಮಾಡಬೇಡಿ. ಬೆಳಿಗ್ಗೆ ಎದ್ದ ತಕ್ಷಣವೇ ಹಾಳು ಹೊಟ್ಟೆಗೆ ಕಾಳುಗಳು ಏನಂತ ಎಲ್ಲ ಥರದ ಕಾಳುಗಳನ್ನ ನೆನೆಸಿಟ್ಟು ಮತ್ತು ಸ್ವಲ್ಪ ಶೇಂಗಾ ಹಾಕ್ಬಿಟ್ಟು ನೆನೆಸಿ ಅದನ್ನು ಬೆಳಗ್ಗೆ ಹಾಳು ಹೊಟ್ಟೆಗೆ ಮುಖ ತೊಳ್ಕೊಂಡು ಒಂದು ಗ್ಲಾಸ್ ನೀರು ಕುಡಿದು ಉಗುರು ಬೆಚ್ಚನೆ ನೀರು ಕುಡಿದು ಅದಾದಮೇಲೆ ಈ ಕಾಳುಗಳನ್ನೆಲ್ಲ ತಿಂದರೆ ನಿಜವಾಗ್ಲೂ ಹೆಲ್ತಿಯಾಗಿರ್ತಾರೆ. ಹಾಗೆ ಇನ್ನೊಂದು ಏನಂದರೆ ಕನ್ಸೀವ್ ಆಗಬೇಕಂತ ನೀವು ಟ್ರೈ ಮಾಡ್ತೀರಲ್ಲ, ಇದನ್ನು ಕೂಡ ಟ್ರೈ ಮಾಡಿ, ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಏನಾತ ವಾರಮ್ಮ ಯಾರು ಯಾರು ಹೊಡಿದ್ರು? ಅಮ್ಮ ಹೊಡಿತಾ? ಯಾಕೆ ಹೊಡಿತು? ಯಾಕೆ ಹೊಡಿತು? ಯಾಕ ನೀರಾಗ ಹೇಳ್ತಿದ್ದೆ? ಓ ಅಜ್ಜಿ ನೀರು ತರಕ್ ಹೋತಾ? ಓ ಗೊಂಬೆ ತೋರ್ಸು ಎಲ್ರಿಗೂ. ಸ್ಮೈಲಿ 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 ನೋಡಿ ನಮ್ಮ ಹೌದಾ? ನೀನು ಹೋಮ್ವರ್ಕ್ ಮಾಡ್ಕೋಬೇಕಿತ್ತು. ಹೋಮ್ವರ್ಕ್ ಎಷ್ಟೊಂದಿದೆ, ಮುಗಿಸು. ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಹೋಮ್ವರ್ಕ್ ಮುಗಿಸು ಅಂತ ಹೇಳಿ ಸಾಕಾಗ್ಬಿಟ್ಟಿದೆ ನನಗಂತ್ರೂ. ಇವಾಗ ಬೇಗ ಸಾಂಬಾರು ಮಾಡಬೇಕು ಮತ್ತು ಸ್ವಲ್ಪ ರೈಸ್ ಮಾಡಬೇಕು. ಇಲ್ಲ ಹೋಗಲ್ಲ, ಅಜ್ಜಿ ಹತ್ರ ಹೋಗಿ ಅಜ್ಜಿ ಬಂತು. ಈಗ ಅಲಸಂದಿ ಕಾಳು ಸಾರು ಮಾಡೋದಕ್ಕೆ ಕುಕ್ಕರಲ್ಲಿ ಇಕ್ತಾಯಿದ್ದೀನಿ. ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಒಗ್ಗರಣೆ ಕೊಡಬೇಕು. ಹಾಗೆ ಸ್ವಲ್ಪ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆ ಬಂದುಬಿಟ್ಟು ನಾನಿಲ್ಲಿ ಟೊಮೆಟೊ, ಹಸಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಏಲಕ್ಕಿ, ಲವಂಗ, ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ರುಬ್ಬಿಟ್ಕೊಂಡಿದ್ದೀನಿ. ಇದು ರುಬ್ಬಿರೋದನ್ನು ಇದಕ್ಕೆ ಹಾಕಬೇಕು. ಅಜ್ಜು ಬಂದುಬಿಟ್ಟು ಮಸಾಲೆ ಹಾಕಿದ್ರೇ ಈ ಕಾಳಿನ ಸಾಂಬಾರೆಲ್ಲ ಊಟ ಮಾಡ್ತಾನೆ. ಹಾಗೆ ನಾವು ಮಾಡ್ತೀವಿ ಅಂತ ಹೇಳಿದರೆ ಊಟ ಮಾಡೋದಿಲ್ಲ ಅವನು. ಅದಕ್ಕೋಸ್ಕರ ಮತ್ತು ಅವನು ಊಟ ಮಾಡೋದೇ ಸ್ವಲ್ಪ. ಅದರಲ್ಲಿ ಮತ್ತು ನಾನು ಈ ರೀತಿ ಅವ್ನು ಕೇಳಿದ್ರು ಈ ರೀತಿ ಮಾಡಿದ್ರೆ ತಿನ್ನಲ್ಲ ಮಸಾಲೆ ಹಾಕ್ದೇನೆ ಅಂತ ಅಂದ್ಬಿಟ್ಟು ಮಸಾಲೆ ಹಾಕಿಬಿಟ್ಟೆ ಮಾಡ್ತೀವಿ. ಇವಾಗ ಮಕ್ಕಳಿಗೆ ಯಾವ ರೀತಿ ಟೇಸ್ಟ್ ಇರುತ್ತೋ, ಅವ್ರಿಗೆ ಯಾವ ರೀತಿ ತಿನ್ಬೇಕು ಅನಿಸುತ್ತೋ ಆ ರೀತಿ ಮಾಡಿಕೊಟ್ರೆ ಮಕ್ಕಳು ಸ್ವಲ್ಪ ಊಟ ಮಾಡ್ತಾರೆ. ಅದಕ್ಕೋಸ್ಕರ ಅವನು ಹೇಗೆ ಹೇಳಿದ್ರು ಕೂಡ ನಾನು ಮಾಡಿಕೊಡ್ತೀನಿ. ಆ್ಯಂಡ್ ಅವನಿಗೂ ಕೂಡ ತುಂಬ ಇಷ್ಟ. ಇದು ಇವಾಗ ನಾನು ಅಲಸಂದಿ ಕಾಳು ಏನು ನೆನೆಸಿಕ್ಕಿದ್ನೋ ರಾತ್ರಿ ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಖಾರದ ಪುಡಿ ಮತ್ತು ಸ್ವಲ್ಪ ಸಾಂಬಾರು ಪೌಡ್ರು, ಉಪ್ಪು ಇದಿಷ್ಟನ್ನು ಇವಾಗಲೇ ನಾನು ಇದಕ್ಕೆ ಹಾಕ್ಕೋತೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದ್ರ ಜೊತೆ ಮುದ್ದೆ ಇದ್ರಂತೂ ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ. ಮತ್ತು ಇದರಲ್ಲಿ ಅಲಸಂದಿ ಕಾಳಲ್ಲಿ ಅಮ್ಮ ಬಂದುಬಿಟ್ಟು ಏನದು ಸಾಂಬಾರು ಒಂಥರ ಮಾಡ್ತಾರೆ, ಅದು ಉದ್ಕ ಮುದ್ದೆ ಆ ಥರ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಇದು ಕಾಳು ಬೇಯಿಸ್ಬಿಟ್ಟು ಕಾಳಿಂದ ಏನು ನೀರಿರುತ್ತೋ ಆ ನೀರಲ್ಲಿ ಉದ್ಕ ಮಾಡ್ತಾರೆ. ಉದ್ಕ ಮಾಡಿ ಆಮೇಲೆ ಮುದ್ದೆ ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತಂದರೆ ತಿನ್ನೋದಕ್ಕೂ ಕೂಡ ನಾವು ಎಷ್ಟು ಅದು ತಿಂತಾಯಿದ್ರೆ ಸುಮ್ಮನೆ ತಿಂತಾನೆ ಇರಬೇಕನ್ಸುತ್ತೆ, ಆ ರೀತಿ ಮಾಡ್ತಾರೆ. ಹಳ್ಳಿ ಸ್ಟೈಲಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ಅಮ್ಮ. ಪ್ರತಿಯೊಂದು ಚಟ್ನಿ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಚಟ್ನಿ ಮತ್ತು ಮುಳುಗಾಯಿ ಬಜ್ಜಿ ಅವನ್ನೆಲ್ಲ ಮಾಡ್ತಾರೆ. ಅವ್ರು ಮಾಡೋವಂಥ ಕೆಲವೊಂದಷ್ಟು ಐಟಮ್ಸ್ ನನಗೂ ಕೂಡ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ನನಗೆ ಮಡಿಕೇಲಿ ಒಂದು ಸಲ ಸಾಂಬಾರೆಲ್ಲ ಮಾಡಿದ್ರು, ನನಗಿನ್ನೂ ನೆನಪಿದೆ. ಚಿಕ್ಕವಳಿದ್ದೆ ನಾನು ಅವಾಗ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ಇವಾಗಲೂ ಕೂಡ ನೆನಪಾಗುತ್ತೆ. ಮಡಿಕೇಲಿ ಮಾಡಿಕೊಂಡು ಊಟ ಮಾಡೋದು. ಏನು ಮಾಡೋದು ಇವಾಗ ಅಷ್ಟೊಂದು ಸಿಗ್ತಾಯಿಲ್ಲ. ಸಿಗುತ್ತೆ ಬಟ್ ಹೋಗಿ ತಂದು ಇವಾಗ ಮಾಡಬೇಕಾದ್ರೆ ಅದನ್ನ ನೀರಲ್ಲಿ ಇಟ್ಟು ಅದನ್ನ ಒಂದು 2 ದಿನಗಳ ಕಾಲ ಅದನ್ನು ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಮಾಡಬೇಕು. ಅದರಲ್ಲಿ ನಾವು ಯುಗಾದಿ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ಹೊಸ ಮಡಿಕೆ ತಂದುಬಿಟ್ಟು ಅದ್ರ ಒಳಗಡೆ ಬೇವು ಬೆಲ್ಲನ ಕಲಿಸ್ತೀವಿ. ಮತ್ತು ಸ್ವಲ್ಪ ನೀರು ಹಾಕಿ ಎಲ್ಲ ಹುಣಸೆಹಣ್ಣಿನ ರಸ ಏನಿರುತ್ತೆ ಅದೆಲ್ಲ ಹಾಕಿ ಕಲಸಿಟ್ರೆ ತುಂಬ ತಣ್ಣಗಿರುತ್ತೆ. ಬಟ್ ಈ ಸಲ ಒಂದು 2 ವರ್ಷ ಆಯಿತು ತಂದಿಲ್ಲ. ಫಸ್ಟಿಗೆ ಒಂದು ಸಲ ತಂದಿದ್ವಿ, ಅದನ್ನು ಹುಡುಗರು ಮುರಿದ್ಬಿಟ್ರು. ಅದಕ್ಕೋಸ್ಕರ ಮತ್ತೆ ತಂದಿಲ್ಲ. ಅಜ್ಜು ಚಿಕ್ಕವನಿದ್ದ ಆವಾಗ ಮುರಿದೋಯ್ತು. ಇವಾಗ ತಂದಿಲ್ಲ. ಇವಾಗ ಸಾಂಬಾರಿಗೆಲ್ಲ ರೆಡಿಯಾಗಿದೆ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಬೇಕು. ಅದನ್ನು ಜಸ್ಟ್ ಒಂದು 2 ವಿಸಿಲ್ ಬಂದರೆ ಸಾಕು. ಅಲಸಂದಿ ಕಾಳು ಸ್ವಲ್ಪ ಮೆತ್ತಗೆ ಇದಾಗ್ಬಿಡುತ್ತೆ, ಅದಕ್ಕೋಸ್ಕರ 2 ವಿಸಿಲ್ ಕೂಗಿಸ್ತೀನಿ. ಇವಾಗ ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಹೇಳಿ ಹೆಸರುಬೇಳೆ ತಂದಿದ್ದೆ, ಅದನ್ನು ನೋಡ್ತಾ ಇದ್ದೀನಿ, ಕ್ಲೀನ್ ಮಾಡ್ತಾ ಇದ್ದೀನಿ. ಒಳಗಡೆ ಅಂದರೆ ಅಷ್ಟೊಂದೇನಿಲ್ಲ ಬಿಡು ಅಂತ ಹೇಳ್ಬಿಟ್ಟು ನಮ್ಮ ಮನೆ ಒಳಗಡೆ ನೋಡ್ತಾ ಇದ್ದೆ. ಬಟ್ ಸಣ್ಣ ಹುಳುಗಳಿದ್ವು. ಮತ್ತು ಬೇಡ ಏನಕ್ಕೆ ರಿಸ್ಕ್ ಅಂತ ಹೇಳ್ಬಿಟ್ಟು ಹೊರಗಡೆ ತೊಗೊಂಡೋಗಿ ಕ್ಲೀನ್ ಮಾಡ್ಕೊಂಬರೋಣ ಅಂತ ಹೇಳಿ
ಹೊರಗಡೆ ತೊಗೊಂಡು ಹೋಗ್ತಾ ಇದ್ದೀನಿ. ಅದನ್ನು ಹೊರಗಡೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಬರ್ಬೇಕು. ಇವಾಗ ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಇಟ್ಟಿದ್ದೀನಿ. ಇವತ್ತು ಸ್ಪೆಷಲ್ ಏನಂತ ಹೇಳಿ ನೆಕ್ಸ್ಟ್ ಹೇಳ್ತೀನಿ ಇದೇ ವ್ಲಾಗಲ್ಲಿ. ಸೊ ವೆಯ್ಟ್ ಮಾಡ್ತಾಯಿರಿ. ಇಲ್ಲಿ ಅಜ್ಜು ಬೇರೆ ತುಂಬ ಕಾಡಿಸ್ತಿದ್ದಾನೆ, ಅವ್ನು ನೋಡ್ಕೋತಾನೆ. ಇಲ್ಲಿ ನಾನು ವಾಯ್ಸ್ ರೆಕಾರ್ಡಿಂಗ್ ಕೊಡ್ತಾ ಇದ್ದೀನಿ, ಅದಕ್ಕೋಸ್ಕರ. ಸಾಂಬಾರಾಯಿತು, ಈಗ ಹಪ್ಪಳ ಶೆಂಡಿಗೆಲ್ಲ ಕದ್ದಿದ್ದು ಕೂಡ ಆಯಿತು. ಹಾಗೆ ಪಾಯಸ ಮಾಡೋದಕ್ಕೆ ಇಟ್ಟಿದ್ದೀನಿ. ಪಾಯಸ ಇನ್ನು ಸ್ವಲ್ಪ ಕುದಿಬೇಕು. ಮತ್ತು ಕೋಸಂಬರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಸ್ಪೆಷಲ್ ಇವತ್ತು ಇಷ್ಟೊಂದೆಲ್ಲ ಮಾಡ್ತಿದ್ದಾರೆ ಅಂತಂದು ಅನಿಸ್ಬೋದು ನಿಮಗೆ. ಏನು ಸ್ಪೆಷಲ್ ಅಂದರೆ ಇವತ್ತು ನಮ್ಮ ಮನೆಯವರು ಹುಟ್ಟಿದ ಹಬ್ಬ. ಇವತ್ತು ಅವರು ಹುಟ್ಟಿದ ದಿನ. ಸಾರಿ ಸ್ವಲ್ಪ ಇದೇನಕ್ಕೋ ಸರಿ ಹೋಗ್ತದೆ. ಸೊ ಹುಟ್ಟಿದ ದಿನ ಇದೆ, ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಮಾಡ್ತಾಯಿದ್ದೀನಿ. ಕೇಕ್ ತರಬೇಕಂತ ಅಂದ್ಕೊಂಡಿದ್ದೆ, ಆದರೆ ಏನು ಮಾಡೋಣ, ಸ್ವಲ್ಪ ಅಮೌಂಟಿಂದು ತುಂಬ ಟೈಟ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಈ ವರ್ಷ ಏನು ಮಾಡೋದಕ್ಕಾಗ್ತಾಯಿಲ್ಲ. ಹೋದ ವರ್ಷ ನಾನು ಕೇಕ್ ಕಟ್ ಮಾಡಿಸಿದೆ. ಪ್ರತಿ ವರ್ಷವೂ ಕೂಡ ನಾನು ಕೇಕ್ ಕಟ್ ಮಾಡಿಸಿದ್ದೀನಿ ನಮ್ಮ ಮನೆಯವ್ರಿಗೆ. 1 kg ಅಷ್ಟು ಜಾಸ್ತಿ ಆಗದೇ ಇದ್ದರೂ ಒಂದು ಅರ್ಧ kg ಅಷ್ಟು ಕೇಕ್ ತಂದುಬಿಟ್ಟು ಕಟ್ ಮಾಡಿಸ್ತಿದ್ದೆ. ಬಟ್ ಈ ವರ್ಷ ಏನೂ ಮಾಡಿಲ್ಲ, ತುಂಬ ಬೇಜಾರಾಗ್ತಿದೆ. ನೋಡೋಣ, ನೆಕ್ಸ್ಟ್ ಇಯರ್ ಮಾಡೋಣ ಇನ್ನೂ ಗ್ರ್ಯಾಂಡಾಗಿ. ಹೋಮ್ವರ್ಕ್ ಮಾಡ್ಕೋ, ತುಂಬ ಹೊತ್ತಾಯಿತು, ಹೋಮ್ವರ್ಕ್ ಮಾಡ್ಕೋ ಇವಾಗ. ಸೊ ನನಗೂ ಕೂಡ ತುಂಬ ಬೇಜಾರಾಗ್ತಾ ಇದೆ, ಏನಪ್ಪ ಮಾಡೋದು ಅಂತ ಹೇಳಿ. ಏನು ಮಾಡೋದು, ಇದ್ದಿದ್ರಲ್ಲೇ ಮ್ಯಾನೇಜ್ ಮಾಡಬೇಕಲ್ಲ. ಅದಕ್ಕೋಸ್ಕರ ಮನೇಲಿ ಸ್ವೀಟ್ ಮಾಡಿದ್ದೀನಿ. ಕೋಸಂಬರಿ ಮಾಡೋಣ ಅಂತ ಅಂದ್ಕೊಂಡೆ. ಕ್ಯಾರೆಟ್ ಹೆಂಗಿದ್ರು ಇತ್ತು, ಮತ್ತು ಹೆಸರುಬೇಳೆನೂ ಕೂಡ ಜಾಸ್ತಿ ತಂದಿದ್ದೆ. ಅರ್ಧ kg ಹೆಸರುಬೇಳೆ ತಂದಿದ್ದೆ, ಇನ್ನೂ ಉಳಿದಿದೆ ಹೆಸರುಬೇಳೆ. ಮತ್ತು ಸೌತೆಕಾಯಿ ಇರಲಿಲ್ಲ ಅಂತ ಹೇಳಿ ಸೌತೆಕಾಯಿ ತರೋದಕ್ಕೆ ಹೋದೆ. ಅಲ್ಲಿ ಸೌತೆಕಾಯಿ ಖಾಲಿಯಾಗಿದೆ, ಆಮೇಲೆ ತರ್ತೀವಿ ಅಂತ ಅಂದರು ಅಂಗಡಿಯಲ್ಲಿ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಆಮೇಲೆ ಹೋಗ್ಬಿಟ್ಟು ನೋಡಬೇಕು, ಇದ್ದರೆ ತಂದುಬಿಟ್ಟು ಸ್ವಲ್ಪ ಕೋಸಂಬರಿ ಮಾಡಬೇಕು. ಅವ್ರು ಬರೋಷ್ಟೇಲಿ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ. ಇವಾಗಲೇ ಮಾಡಿಕ್ಕಿದ್ವಿ ಅಂದರೆ ಒಂದು ಸ್ವಲ್ಪ ಅದು ಬಿಸಿಲಿಗೂ ಅದಕ್ಕೂ ತಡೆಯೋದಿಲ್ಲ. ಅದಕ್ಕೋಸ್ಕರ ಅವ್ರು ಬರೋದು ಇನ್ನೊಂದು ಸ್ವಲ್ಪ ಹೊತ್ತಿದ್ದಂಗೆ ಫೋನ್ ಮಾಡ್ತಾರೆ, ಆವಾಗ ಮಾಡಿಕ್ತೀನಿ. ಸೊ ನೀವೆಲ್ಲರೂ ಅವರಿಗೆ ವಿಶ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ನಮ್ಮ ಮನೆಯವ್ರು ಬರ್ತಡೆ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ರೀ. 100 ಕಾಲ ಸುಖವಾಗಿರು ಅಷ್ಟೇ. ಒಳ್ಳೆ ಆರೋಗ್ಯ ಆಯುಷ್ಯ ದೇವ್ರು ಕೊಟ್ಟು ನಿನ್ನ ಕಾಪಾಡಲಿ. ನೀನು ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ, ನಾವೆಲ್ಲ ಖುಷಿಯಾಗಿರ್ತೀವಿ. ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೋಬೇಡ. ಯಾರು ಏನು ಹೇಳಿದ್ರು ನಮಗೆ ಯಾರು ಹೆಲ್ಪ್ ಮಾಡೋ ಅಂತಾರೆ ಯಾರೂ ಇಲ್ಲ. ಏನು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಾವು ಕಷ್ಟಪಟ್ಟು ದುಡಿಬೇಕು. ಜಡ್ಜ್ ಮಾಡ್ತಾರೆ, ಹಾಗಿದ್ದಾರೆ ಹೀಗಿದ್ದಾರೆ ಅಂತಂದೆಲ್ಲ ಹೇಳ್ತಾರೆ. ಹೇಳೋರು ಯಾರು ಬಂದು ನಮ್ಮ ಮನೆ ಸಂಸಾರನ ತೂಗಿಸೋದಿಲ್ಲ. ನಮಗೆ ನಾವು ಅಷ್ಟೇ. ಪ್ರತಿಯೊಂದು ಬರುತ್ತೆ. ಈಗಲ್ಲ ನಾಳೆ, ಇವತ್ತು ಈ ರೀತಿ ಇದೀವಿ ಅಂದರೆ ಮುಂದೆ ನಾವು ಚೆನ್ನಾಗಿ ಆಗ್ಬೋದು. ನಮ್ಮ ವ್ಯೂವರ್ಸ್ ನಮ್ಮ ಸಪೋರ್ಟಲ್ಲಿದ್ದಾರೆ ಅನ್ನೋದೊಂದು ಧೈರ್ಯ ಇದೆ ನನಗೆ. ಏನಂತ ಅಂದರೆ ಒಂಥರ ಮನಸ್ಸಿಗೆ ಒಂದೊಂದ್ಸಲ ಬೇಜಾರಾಗುತ್ತೆ. ಎಲ್ಲ ಕೂಡ ದುಡ್ಡಿನ ಮೇಲೆ ಡಿಪೆಂಡ್ ಆಗಿರ್ತಾರೆ, ಎಲ್ಲ ಜಡ್ಜ್ ಮಾಡ್ತಾರೆ ನಮ್ಮನ್ನು. ಅಂದರೆ ಏನೋ ಒಂದಿಷ್ಟು ಚೆನ್ನಾಗಿರೋವಂಥದ್ದು ಏನೂ ಹಾಕ್ಕೊಳಂಗಿಲ್ಲ. ನೋಡಪ್ಪ ಎಷ್ಟು ಶೋಕಿ ಮಾಡ್ತಾರೆ ಇವರು, ಎಷ್ಟು ಆಡಂಬರ ಮಾಡ್ತಾರೆ ಇವರು ಅಂತ ಹೇಳ್ತಾರೆ. ನಾನಷ್ಟು ಆಡಂಬರ ಮಾಡೋದಕ್ಕೆ ನಾವು ಯಾರೂ ಹೋಗೋದಿಲ್ಲ. ಇದ್ದಿರಲ್ಲೇ ಸಿಂಪಲ್ಲಾಗಿ ಓಕೆ, ನಾವು ಇರೋ ಅಷ್ಟು ದಿವಸ ಅಂದರೆ ಇವತ್ತು ನಮಗೆ ಇರೋ ದಿನ ಇವತ್ತು ಇದೆಯಾ, ಅವತ್ತಿನ ದಿವಸ ನಾವು ಖುಷಿಯಾಗಿರಬೇಕು ಅಷ್ಟೇ. ನಾಳೆ ಹೇಗೋ ಗೊತ್ತಿಲ್ಲ, ನಿನ್ನೆ ಏನಾಗಿತ್ತು ಅದನ್ನು ನೆನ್ಪು ಮಾಡಿಕೊಂಡು ಅದ್ರ ಬಗ್ಗೆ ನಾವು ಕೊರಗ್ತಾ ಇದ್ದರೆ ನಾವು
ಮನಸ್ಸಿಗೆ ಯಾವತ್ತೂ ಕೂಡ ಹ್ಯಾಪಿಯಾಗಿರೋದಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತು ಹೇಗಿದೆಯೋ ಹಾಗೆ ಬದುಕೋಣ, ಮುಂದೆ ಏನಾಗುತ್ತೋ ನೋಡೋಣ ಅಲ್ವಾ. ಅದನ್ನ ಮುಂದೆ ಈ ಥರ ಆಗ್ಬೋದೇನೋ, ಮುಂದೆ ಹೇಗೋ ಏನೋ ಅಂತಂದು ಹೇಳಿ ನಾವು ಸುಮ್ಮನೆ ಯೋಚನೆ ಮಾಡ್ತಾ ಕುಂತ್ರೆ ಏನೂ ಆಗೋದಿಲ್ಲ. ಆಗೋದು ಆಗುತ್ತೆ, ಹೋಗೋದು ಹೋಗುತ್ತೆ ಅಲ್ವಾ. ಸೊ ಜೀವನ ಯಾವತ್ತೂ ಪಾಸಿಟಿವ್ ಆಗಿ ತಗೋಬೇಕು. ಹಾಗಾಗಿ ನಾನು ಯಾವುದನ್ನು ಕೂಡ ಯಾರು ಏನು ಹೇಳಿದರು, ಯಾರು ನಮ್ಮನ್ನು ಹೇಗೆ ಜಡ್ಜ್ ಮಾಡಿದ್ರು ನನ್ನ ತಲೆ ಕೆಡ್ಸ್ಕೊಳೋದಿಲ್ಲ. ಬಿಕಾಸ್ ನನ್ನ ಫ್ಯಾಮ್ಲಿ ನನ್ನ ಜೊತೆ ಇದೆ, ನನ್ನ ಗಂಡ ನನ್ನ ಜೊತೆ ಇದ್ದಾರೆ, ನನ್ನ ಗಂಡನ ಜೊತೆ ನಾನಿದ್ದೀನಿ, ನನ್ನ ಮಕ್ಕಳಿದ್ದಾರೆ, ನನ್ನ ಕುಟುಂಬ ಇದೆ, ಸಾಕು. ಇವತ್ತಲ್ಲ ನಾಳೆ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ, ನನ್ನ ನಾದಿನಿ ಪ್ರತಿಯೊಬ್ಬರು ಕೂಡ ಒಂದಾಗ್ತೀವಿ. ನೋಡ್ತಿರ್ತಾರೆ ವೀಡಿಯೋಸ್ನ, ಇಲ್ಲ ಅಂತ ಅಲ್ಲ. ಬಟ್ ಏನು ಮಾಡೋಣ, ಕೆಲವೊಂದಷ್ಟು ಜನಗಳ ಮಾತುಗಳಿಂದ ಪಾಪ ಅವರು ಕೂಡ ಬೇಜಾರಾಗಿದ್ದಾರೆ. ಅವ್ರಿಗೂ ಕೂಡ ನಮ್ಮನ್ನು ಬಿಟ್ಟಿರೋದಕ್ಕಾಗಲ್ಲ, ಆದರೂ ಬಿಟ್ಟಿರೋ ಅಂಥ ಪರಿಸ್ಥಿತಿ. ನೋಡೋಣ, ದೇವರು ಯಾವತ್ತೂ ನಮ್ಮನ್ನು ಒಂದು ನಮ್ಮ ಒಂದು ಫ್ಯಾಮ್ಲಿನ ಒಟ್ಟುಗೂಡಿಸ್ತಾನಂತ ಹೇಳಿ ನನಗೆ ತುಂಬ ಆಸೆ ಇದೆ. ನನ್ನ ಫ್ಯಾಮ್ಲಿ ಜೊತೆ ನಾನು ಹೋಗಬೇಕು ಅನ್ನೋದೊಂದು, ಆದಷ್ಟು ಬೇಗ ಹೋಗಬೇಕು. ಇವಾಗ ಇನ್ನು ಸ್ವಲ್ಪ ದಿನ ಅಂದರೆ ಇನ್ನೊಂದು ವಾರ ಇಲ್ಲ 15 ದಿವಸ ಬಿಟ್ಬಿಟ್ಟು ಹೋಗಬೇಕು ಊರಿಗೆ. ಏನಂತ ಹೇಳಿದ್ರೆ, ಟ್ರೈನ್ಗೆ ಹೋಗಿ ಹಣ್ಣು ಕೈ ಮಾಡಿಸೋದಿದೆ. ತುಂಬ ದಿವಸ ಆಯಿತು. ತೇರಿಗೆ ಕೂಡ ನಾನು ಹೋಗಿರಲಿಲ್ಲ, ನಮ್ಮ ಮನೆಯವ್ರು ಕೂಡ ಹೋಗೋದಕ್ಕಾಗಲಿಲ್ಲ. ಇಲ್ಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತೇರಿನ ದಿವಸ ಇದು ಮಾಡಿದ್ವಿ. ಅದಕ್ಕೋಸ್ಕರ ಈಗ ಹೋಗಬೇಕು, ಹೋಗ್ಬಿಟ್ಟು ಹಣ್ಣು ಕೈ ಮಾಡಿಸಿ. ಆದರೆ ನೋಡೋಣ, ಅತ್ತೆ ಮಾವ ಅಂತ ಹೇಳಲ್ಲ ನಾನು ಯಾವಾಗಲೂ, ಅಪ್ಪಾಜಿ ಮಮ್ಮಿ ಅಂತಲೇ ಕರಿತೀನಿ ಅವ್ರನ್ನ. ಹೋಗಿ ನೋಡ್ಕೊಂಬರೋಣ ಅನ್ನೋ ಒಂದು ಆಸೆ ಇದೆ. ನನ್ನ ಫ್ಯಾಮ್ಲಿ ಅಲ್ವಾ, ಯಾರನ್ನೂ ಕೂಡ ಬಿಟ್ಟಿರೋದಕ್ಕೆ ನನಗೆ ಮನಸ್ಸಾಗೋದಿಲ್ಲ. ಜಸ್ಟ್ ನನ್ನ ಫ್ರೆಂಡ್ಸ್ ಆಗಿದ್ದರೂ ಅವ್ರನ್ನ ಬಿಟ್ಟಿರೋದಕ್ಕೆ ನನ್ನ ಕೈಲಾಗಲ್ಲ. ಅಂಥದ್ದು ನನ್ನ ಕುಟುಂಬನ ನಾನು ಹೇಗೆ ಬಿಟ್ಟಿರೋದಕ್ಕಾಗತ್ತಲ್ವ. ಸೊ ನೋಡೋಣ, ಐ ಹೋಪ್ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದೊಂದು ಭರವಸೆಯಲ್ಲಿದ್ದೀನಿ. ಆ ದೇವರನ್ನ ಅವನಿದ್ದಾನೆ, ನೋಡೋಣ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನನ್ನ ಮನೆಯವ್ರು ಬರ್ತಾ ಇದೆ, ಸೊ ಪ್ಲೀಸ್ ಎಲ್ಲರೂ ನಿಮ್ಮ ವಿಶಸ್ ಬ್ಲೆಸ್ಸಿಂಗ್ಸ್ ಎಲ್ಲ ಅವರಿಗೆ ಕೊಡಿ ಅಂತ ಹೇಳ್ತೀನಿ. ಸೊ ಬಾಯ್.